ಹಾಯ್ ಫ್ರೆಂಡ್ಸ್. ಆ ಅನಾಥ ಹುಡುಗಿಯ ಜೀವನದಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಕಳ್ಕೊಂಡ್ಳು ಅಂತ ಪಾರ್ಟ್ 5ನಲ್ಲಿ ತಿಳಿಸ್ಕೊಟ್ಟಿದ್ದೆ. ಅವಳಿಗೆ ಯಾಕೆ ಹುಷಾರಿರಲಿಲ್ಲ, ಏನಾಯಿತು ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಅವಳಿಗೆ ತುಂಬ ಹುಷಾರಿರೋಲ್ಲ. ಅಂದರೆ ಅವಳ ಮನಸ್ಸು ಒಂದು ಸಾರಿ ಇದ್ದಿದ್ದು ಇನ್ನೊಂದು ಸಾರಿ ಇರ್ತಾ ಇರಲಿಲ್ಲ. ಅವಳಿಗೆ ಏನೋ ಒಂಥರ ನೆಗೆಟಿವ್ ಎನರ್ಜಿ ಥರ ಆಗಿರುತ್ತೆ. ಅಂದರೆ ನೆಗೆಟಿವ್ ಎನರ್ಜಿ ಅಂದರೆ ಹಳ್ಳಿ ಕಡೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹಳ್ಳೀಲಿ ಬೆಳೆದಿರೋರಿಗೆ ಗೊತ್ತಿರುತ್ತೆ ನೆಗೆಟಿವ್ ಎನರ್ಜಿ ಏನಂತ. ಹುಡುಗನ ಮೇಲೆ ಯಾವಾಗಲೂ ಕೋಪ ಮಾಡಿಕೊಂಡು ಜಗಳ ಮಾಡ್ತಾ ಇರ್ತಾಳೆ. ಕಾರಣನೇ ಇಲ್ಲದೆ ಜಗಳ ಮಾಡ್ತಾ ಇರ್ತಾಳೆ. ಯಾಕಂದರೆ ಏನಾಗ್ತಿದೆ ಅಂತ ಅವಳಿಗೇ ಗೊತ್ತಿರೋದಿಲ್ಲ. ಹುಡುಗಂಗೂ ಗೊತ್ತಿರುತ್ತೆ. ಅಂದರೆ ಏನಂದರೆ ಅವಳಿಗೆ ಯಾವಾಗಲೂ ನೆಗೆಟಿವ್ ಎನರ್ಜೀಸ್ ಆಗ್ತಾ ಇರುತ್ತೆ, ಅವಳಿಗೆ ಹುಷಾರಿರೋದಿಲ್ಲ ಅಂತ ಹುಡುಗನಿಗೆ ಗೊತ್ತಿರುತ್ತೆ. ಹುಡುಗ ಅರ್ಥ ಮಾಡ್ಕೊಬೋದಿತ್ತು ಅವಳನ್ನು, ಆದರೆ ಹುಡುಗ ಅರ್ಥ ಮಾಡ್ಕೊಳ್ಳಲ್ಲ ಅವಳನ್ನು. ಹುಡುಗ ಮೆಸೇಜ್ ಮಾಡಿದ್ರೆ ರಿಪ್ಲೈನೂ ಮಾಡಲ್ಲ. ಹುಡುಗ ಕಾಲ್ ಮಾಡಿದ್ರೆ ಹುಡುಗಿ ಕಾಲ್ ರಿಸೀವ್ ಮಾಡಲ್ಲ. ಮೆಸೇಜಿಗೆ ಕಾಲ್ಗೆ ಏನಕ್ಕೂ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಹುಡುಗಿ ಏನಂತ ಮೆಸೇಜ್ ಮಾಡಿದ್ದಾಳೆ ಅಂತಲೇ ಹುಡುಗಿಗೆ ಗೊತ್ತಿರಲ್ಲ. ಏನು ಮಾತಾಡಿದ್ದಾಳೆ, ಏನು ಮೆಸೇಜ್ ಮಾಡಿದ್ದಾಳೆ, ಇವಳು ಏನೆಲ್ಲ ಮಾಡಿದ್ಲು ಆ ಹುಡುಗಂಗೆ, ಅದೇನೋ ಅವಳಿಗೆ ನೆನಪೇ ಇರೋದಿಲ್ಲ. ಯಾಕಂದರೆ ಆ ನೆಗೆಟಿವ್ ಎನರ್ಜಿ ಅವಳ ಬಾಡಿಲಿ ಇದ್ದಾಗ ಅವಳಿಗೇನು ಗೊತ್ತಿರೋದಿಲ್ಲ, ಅವಳಿಗೇನು ಗೊತ್ತೂ ಇಲ್ಲ. ಮೊಬೈಲಲ್ಲಿ ಕೂಡ ಅವಳು ಮಾಡಿರೋ ಮೆಸೇಜಸ್ ಆಗಲಿ ಏನೂ ಇಲ್ಲ, ಯಾವುದೂ ಇಲ್ಲ. ಯಾಕಂದರೆ ಡಿಲೀಟ್ ಮಾಡಿಬಿಡ್ತಾ ಇದ್ಲು ಅವಳು. ಪಾಪ ಹುಡುಗ ತುಂಬ ಸರಿ ಕಾಲ್ ಮಾಡ್ತಾಯಿದ್ದ, ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ತುಂಬ ಮೆಸೇಜಸ್ ಮಾಡ್ತಾಯಿದ್ದ, ರಿಪ್ಲೈ ಮಾಡ್ತಾ ಇರಲಿಲ್ಲ. ಅಂದರೆ ಹೇಗೆ ಮಾಡ್ತಾಳೆ, ಅವಳ ಬಾಡಿಲಿ ನೆಗೆಟಿವ್ ಎನರ್ಜಿ ಇದೆ ಅಂದಾಗ ಹೇಗೆ ಮಾಡ್ತಾಳೆ ಪಾಪ. ಆಮೇಲೆ ಹುಡುಗ ಅವಳಿಗೆ ತುಂಬಾ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾನೆ. ಕೊನೆಗೆ ಅವಳು ಅವನ ಮಾತು ಕೇಳೋದೇ ಇಲ್ಲ. ಹುಡುಗ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾನೆ, ಕಾಲ್ ಮೆಸೇಜ್ ಏನೂ ಮಾಡೋದಿಲ್ಲ. ಆ ಹುಡುಗಿ ಹುಷಾರಾಗ್ತಾಳೆ ಸ್ವಲ್ಪ ದಿನ, ಒಂದು 15 ದಿನ ಆದಮೇಲೆ, 15 ದಿನದ ನಂತರ ಹುಷಾರಾಗ್ತಾಳೆ. ಹುಷಾರಾದಮೇಲೆ ಹುಡುಗ ನೆನಪಾಗುತ್ತೆ ಹುಡುಗಿಗೆ. ಅಂದರೆ ನೆನಪಾಗುತ್ತೆ ಅಂದರೆ ಮೆಸೇಜ್ ಮಾಡ್ತಾಳೆ. ನೆನಪಿರುತ್ತೆ, ಬಟ್ ಆದರೂ ಅಷ್ಟೊಂದು ಇದಿರಲ್ಲ. ಯಾಕಂದರೆ ಅವಳಿಗೆ ನೆಗೆಟಿವ್ ಎನರ್ಜಿ ಆಗಿರೋದ್ರಿಂದ ಒಂದು ಸಾರಿ ಇದ್ದಿದ್ದ ಮನಸ್ಸು ಒಂದು ಸಾರಿ ಇರ್ತಾ ಇರಲಿಲ್ಲ. ಯಾವಾಗಲೂ ಕೋಪದಿಂದ ಇರೋಳು, ಬೇಜಾರಲ್ಲಿ ಇರೋಳು. ಅವಳಿಗೆ ಏನಾಗ್ತಿದೆ ಅಂತಲೇ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ರಿಯಲೈಸ್ ಆಗುತ್ತೆ, ಹುಷಾರಾಗ್ತಾಳೆ, ಮೆಸೇಜ್ ಮಾಡ್ತಾಳೆ. ಆದರೆ ಅವನ ಮನಸ್ಸು ಒಡೆದೋಗಿರುತ್ತೆ. ಹುಡುಗಿ ಅಷ್ಟು ಹರ್ಟ್ ಮಾಡಿರ್ತಾಳೆ, ನೋವು ಕೊಟ್ಟಿರ್ತಾಳೆ. ಆದರೂ ರಿಪ್ಲೈ ಮಾಡ್ತಾನೆ, ಆದರೆ ಯಾವಾಗಲೂ ಮಾಡ್ತಾನೆ. ಅವಳಿಗೆ ಅವಳ ತಪ್ಪಿನ ಅರಿವಾಗುತ್ತೆ, ರಿಯಲೈಸ್ ಆಗುತ್ತೆ, ತಪ್ಪು ನಂದೇ, ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಕಾಲ್ ಮಾಡ್ತಾಳೆ. ಪಿಕ್ ಮಾಡಿ ಮಾತಾಡ್ತಾನೆ, ಸಾರಿ ಕೇಳ್ತಾಳೆ. ಪರವಾಗಿಲ್ಲ ಬಿಡು ಅಂತ ಹೇಳ್ತಾನೆ ಹುಡುಗ. ಒಬ್ರಿಗೊಬ್ರು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಏನೋ ವಾದ ಮಾಡಿದ್ರೂ ಕೂಡ ಮೊದಲಿನ ಪ್ರೀತಿ ಹುಡುಗನ ಮನಸ್ಸಲ್ಲಿ ಇರೋದಿಲ್ಲ. ಏನೋ ಮಾತಾಡಬೇಕು, ಮಾತಾಡೋಣ ಅಂತ ಮಾತಾಡ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಫುಲ್ಲು ನೆಗ್ಲೆಕ್ಟ್ ಮಾಡ್ತಾನೆ, ಹುಡುಗಿನ ಅವಾಯ್ಡ್ ಮಾಡ್ತಾನೆ. ಪಾಪ ಹುಡುಗಿ ನಡೆದಿರೋದೆಲ್ಲ ಹೇಳಿ ಅರ್ಥ ಮಾಡಿಸಿದ್ರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಹುಡುಗಿಗೆ ಗೊತ್ತಾಗುತ್ತೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ. ಆ ಕ್ಷಣದಿಂದ ಹುಡುಗಿ ತುಂಬ ಕುಗ್ಗಿ ಹೋಗ್ತಾಳೆ. ನನ್ನ ಲೈಫಲ್ಲಿ ಯಾರು ಬಂದ್ರೂ ಹೀಗೆ ಮಾಡಿ ಹೋಗ್ತಾರೆ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ತುಂಬ ಕುಗ್ಗಿ ಹೋಗ್ತಾಳೆ. ಅವನ ನೆನಪು ತುಂಬ ಕಾಡ್ತಾ ಇರುತ್ತೆ. ಅವನನ್ನು ಮರೆಯೋಕ್ಕೆ ಆಗೋದೇ ಇಲ್ಲ. ಸರಿಯಾಗಿ ಊಟ ಮಾಡದೆ ಅವನ ನೆನಪಲ್ಲಿ ಆರೋಗ್ಯ ಹಾಳು ಮಾಡ್ಕೊತಾಳೆ. ಎಷ್ಟು ಅಂದರೆ ಡಿಪ್ರೆಷನ್ ಲೆವೆಲ್ಗೆ ಹೋಗುವಷ್ಟು ಆರೋಗ್ಯನ ಹಾಳು ಮಾಡ್ಕೊತಾಳೆ ಹುಡುಗಿ ಪಾಪ. ಆದರೆ ಇವನು ಹುಡುಗ ಆರಾಮಾಗಿ ಇರ್ತಾನೆ. ಆದರೆ ಹುಡುಗಿನ ಅವನು ಅರ್ಥ ಮಾಡ್ಕೊಬೋದಿತ್ತು, ಆದರೆ ಹುಡುಗಿನ ಅವನು ಅರ್ಥ ಮಾಡ್ಕೊಂಡಿರಲ್ಲ. ತುಂಬ ನೋವು ಅನುಭವಿಸ್ತಾಳೆ, ಡಿಪ್ರೆಷನ್ಗೆಲ್ಲ ಹೋಗ್ತಾಳೆ ಪಾಪ. ತುಂಬ ಅಂದರೆ ತುಂಬ ಡಿಪ್ರೆಷನ್ಗೆ ಹೋಗಿ ಅವನನ್ನು ಮರೆಯೋದು ಕಷ್ಟ ಅಂತ ಬೇರೆ ಊರಿಗೆ ಹೋಗ್ತಾಳೆ. ಇಲ್ಲಿದ್ದರೆ ಆಗಲ್ಲ, ನಾನು ಇಷ್ಟೊಂದು ಡಿಪ್ರೆಷನ್ಗೆ ಹೋಗಿದ್ದೀನಿ, ಡಾಕ್ಟರ್ಸ್ ಕೂಡ ಹಾಗೆಲ್ಲ ಹೇಳಿದ್ದಾರೆ, ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಏನು,
ಇಲ್ಲಿರೋದೇ ಬೇಡ, ನಾನು ಇಲ್ಲಿದ್ದರೆ ಅವನನ್ನು ಮರೆಯೋಕ್ಕಾಗೋದಿಲ್ಲ ಅಂತ ಬೇರೆ ಊರಿಗೆ ಹೋಗ್ತಾಳೆ ಹುಡುಗಿ. ಬೇರೆ ಊರಿಗೆ ಹೋಗಿದ್ದ ದಿನ ಅವನು ಸಂಜೆ ಅಂದರೆ ಅಲ್ಲಿಗೆ ರೀಚ್ ಆಗ್ತಾಳೆ ಹುಡುಗಿ. ರೀಚ್ ಆದಾಗ ಮೆಸೇಜ್ ಮಾಡ್ತಾನೆ. ಮೆಸೇಜ್ ಮಾಡಿದಾಗ ಸ್ವಲ್ಪ ಮಾತುಕತೆ ಆಗುತ್ತೆ. ಆದರೆ ಅವನ ಮಾತು, ಅವನ ನೆಗ್ಲಿಜೆನ್ಸಿ ಅವಳಿಗೆ ಇಷ್ಟ ಆಗೋದಿಲ್ಲ. ಅವನು ಬೇರೆ ಯಾರನ್ನೋ ಲವ್ ಮಾಡ್ತಾ ಇದ್ದಾನೆ, ನನ್ನ ಪ್ಲೇಸ್ಗೆ ಬೇರೆಯವರು ಬಂದಿದ್ದಾರೆ ಅಂತ ತಿಳ್ಕೊತಾಳೆ. ಯಾಕಂದರೆ ಅವನು ಆ ಥರ ಅವಾಯ್ಡ್ ಮಾಡೋದು, ಆ ಥರ ನೆಗ್ಲೆಕ್ಟ್ ಮಾಡೋದು ಯಾವುದೇ ಹುಡುಗಿಗಾದರೂ ಅನುಮಾನ ಬಂದೇ ಬರುತ್ತೆ. ಆವಾಗ ಹೇಳ್ತಾಳೆ ಹುಡುಗನಿಗೆ. ಯಾಕೆ ಹೇಳ್ತಾಳೆ ಅಂದರೆ, ಇವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ವೇಳೆ ನಾನು ನನ್ನ ಮರೆತುಬಿಡು ಅಂತ ಹೇಳು ಅಂತ ಹೇಳಿದ್ರೆ ಇವನು ಹೇಳ್ತಾನೋ ಹೇಳೋದಿಲ್ವೋ ಕೇಳೋಣ. ಇವನು ಒಂದು ವೇಳೆ ಹೇಳಲಿಲ್ಲ ಅಂದರೆ ಇವನ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ, ಅಥವಾ ಹೇಳಿದ್ರೆ ಇವನ ಮನಸ್ಸಲ್ಲಿ ನಾನು ಇಲ್ಲ ಅಂತ ಅರ್ಥ ಮಾಡಿಕೊಂಡು ಹಾಗೆ ಹೇಳ್ತಾಳೆ. ನನ್ನ ಮರೆತುಬಿಡು ಅಂತ ಹೇಳು ಒಂದೇ ಒಂದು ಸಾರಿ, ನೀನು ಹಾಗೆ ಹೇಳಿದ್ರೆ ನಿನಗೆ ಇನ್ಯಾವತ್ತೂ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಅವನು ಸರಿ ಆಯಿತು, ನನ್ನ ಮರೆತುಬಿಡು ಅಂತ ಹೇಳ್ಬಿಡ್ತಾನೆ ಹುಡುಗಿಗೆ. ಹುಡುಗಿ ಅದು ಅಂದರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಹುಡುಗಿಗೆ. ನಾನು ಇವನು ಹೀಗೆ ಹೇಳ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಂದರೆ ನಾನು ಇವನ ಮನಸ್ಸಲ್ಲಿಲ್ಲ ಅನ್ನೋದನ್ನು ಹೇಳ್ಬಿಟ್ಟ ಇವನು ಅಂತ ತುಂಬ ನೋವಿಂದ ಒಬ್ಬಳೇ ಅಳ್ತಾ ಇರ್ತಾಳೆ. ಊರಿಂದ ಊರಿಗೆ ಹೋಗಿರ್ತಾಳೆ. ಸೊ ಗಂಡ ತುಂಬ ವರ್ಕಲ್ಲಿ ಬ್ಯುಸಿ ಇರ್ತಾನೆ. ಸೊ ಆವಾಗ ಹೋಗಿ ಒಂದು 1/2 hour ಆಗಿರುತ್ತೆ ಅನಿಸುತ್ತೆ. ಮಳೆ ತುಂಬ ಬರ್ತಾ ಇರುತ್ತೆ. ಗಂಡ ವರ್ಕಲ್ಲಿ ಬ್ಯುಸಿ ಇರ್ತಾನೆ. ಇವಳು ಆಚೆ ಹೋಗ್ತಾಳೆ ನಿಧಾನಕ್ಕೆ. ಸೊ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಗಂಡಂಗೆ ಗೊತ್ತಿರಲ್ಲ. ಇವಳು ಮಳೇಲಿ ಅಷ್ಟು ಜೋರಾಗಿ ಬರ್ತಿದೆ ಮಳೆ. ಆ ಮಳೇಲಿ ಹೋಗ್ಬಿಟ್ಟು ನೆನೀತಾ ಕೂತಿರ್ತಾಳೆ. ಅಂದರೆ ತುಂಬ ಜೋರಾಗಿ ಅಳಬೇಕು. ನನ್ನ ನೋವನ್ನು ನಾನು ಯಾರ ಹತ್ರನಾದರೂ ಹೇಳ್ಕೊಬೇಕು, ಯಾರೂ ಇಲ್ಲ ನನ್ನ ನೋವನ್ನು ಕೇಳೋಕ್ಕೆ. ಅಟ್ಲೀಸ್ಟ್ ಮಳೆ ಬರ್ತಿದೆ, ಮಳೇಲಾದರೂ ನೆನ್ಕೊಂಡು ನನ್ನ ಕಣ್ಣಲ್ಲಿರೋ ನೀರನ್ನು ಆಚೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ನೆನೀತಾ ಕೂತ್ಕೊಂಡ್ಬಿಡ್ತಾಳೆ. ಎಷ್ಟು ಜೋರಾಗಿ ಬರ್ತಿರುತ್ತೆ ಮಳೆ ಅಂದರೆ, ತುಂಬ ಫೋರ್ಸಾಗಿ ಬರ್ತಾ ಇರುತ್ತೆ. ಆಮೇಲೆ ಮತ್ತೆ ಒಂದು 1.5 hour ಮಳೇಲಿ ನೆನೀತಾಳೆ ಹುಡುಗಿ. ಸಿಕ್ಕಾಪಟ್ಟೆ ನೆಂದಿರ್ತಾಳೆ. ಮತ್ತು ಅಳ್ತಾ ಮಳೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ಸ್ವಲ್ಪ ಆಚೆ ಹಾಗೆ ಕೂತಿರ್ತಾಳೆ. ಗಂಡ ಬರೋ ಟೈಮ್ ಆಗಿರುತ್ತೆ ಆಚೆ. ಸೊ ಆವಾಗ ಹೋಗ್ತಾಳೆ ಒಳಗಡೆ. ಮಳೇಲಿ ನೆಂದ್ಯಾ ಅಂತ ಅಂದರೆ ತುಂಬ ದಿನ ಆಗಿತ್ತು, ಸೊ ಅದಕ್ಕೆ ಸ್ವಲ್ಪ ಮಳೇಲಿ ಆಟ ಆಡಿದೆ ಅಂತ ಹೇಳ್ತಾಳೆ. ಆಮೇಲೆ ಊಟ ಮಾಡೋದೇ ಇಲ್ಲ. 2 daysವರೆಗೂ ಊಟ ಮಾಡಿರಲ್ಲ ಹುಡುಗಿ. ಇವಳು ಮಳೇಲಿ ನೆಂದಿದ್ದು ಏನಾಗುತ್ತೆ ಅಂದರೆ ಅವಳಿಗೆ ಅವತ್ತು ಬೆಳಗ್ಗೆನೇ ತುಂಬ ಜ್ವರ ಬಂದಿರುತ್ತೆ. ತುಂಬ ಅಂದರೆ ನರಳಾಡ್ತಾ ಇರ್ತಾಳೆ. ನಿಂತ್ಕೊಳ್ಳೋಕ್ಕೂ ಕೂಡ ಶಕ್ತಿ ಇರಲ್ಲ, ಊಟ ಮಾಡಿರಲ್ಲ, ತುಂಬ ಸುಸ್ತಾಗಿಬಿಟ್ಟಿರ್ತಾಳೆ. ಅಷ್ಟು ಸುಸ್ತಾಗಿ ತುಂಬಾ ವೀಕ್ ಆಗಿರ್ತಾಳೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ ಗಂಡ. ಅಲ್ಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ಮೇಲೆ ಸರಿ ಆಯಿತು, ಸ್ವಲ್ಪ ಹುಷಾರಾಗಿ ಬರ್ತಾಳೆ ಅಂದರೆ ಇಲ್ಲಿನ ಥರ ಅಲ್ಲಿರೋದಿಲ್ಲ. ಬೆಳಗ್ಗೆ ಹಾಸ್ಪಿಟಲ್ಗೆ ಹೋದರೆ ಇನ್ನು ಸಂಜೆನೇ ಕಳಿಸೋದು, ಆ ಥರ ಪ್ರೊಸೀಜರ್ ಇರುತ್ತೆ ಅಲ್ಲಿ. ಸೊ ಹುಷಾರಾಗಿಬಿಟ್ಟು ಮತ್ತೆ ಮನೆಗೆ ಕರ್ಕೊಂಡು ಬರ್ತಾನೆ. ಮತ್ತೆ ಇವಳಿಗೆ ಅವ್ನ ನೆನಪು ಕಾಡ್ತಾ ಇರುತ್ತೆ. ಮೊಬೈಲ್ ನೋಡ್ತಾಳೆ. ಮೊಬೈಲ್ ನೋಡಿದಾಗೆಲ್ಲ ಅವ್ನ ನೆನಪು ಕಾಡ್ತಾ ಇರುತ್ತೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋದು, ಮತ್ತು ಮನಸ್ಸಿಗೆ ಹರ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಆಗ್ತಾ ಇರುತ್ತೆ ಅಂತ ಮೊಬೈಲು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದೇ ನೋವಲ್ಲಿ ಸ್ವಲ್ಪ ಮೂವ್ ಆನ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಎಷ್ಟು ನೆಗ್ಲೆಕ್ಟ್ ಮಾಡ್ತಾನೆ ಅಂದರೆ ತುಂಬಾ. ನಂಬರ್ ಕೂಡ ಬ್ಲಾಕ್ ಮಾಡೋ ಮೂಮೆಂಟಿಗೆ ಹೋಗಿದ್ದಾನೆ ಅಂದರೆ ಅವಳು ಅಷ್ಟು ಬೇಡವಾಗ್ಬಿಟ್ಲಾ, ಅಂದರೆ ನಾನು ಅಷ್ಟು ಬೇಡವಾಗ್ಬಿಟ್ನಾ ಇವನಿಗೆ ಅನ್ನೋ ಲೆವೆಲ್ಲಿಗೆ ಯೋಚನೆ ಮಾಡ್ತಾಳೆ. ಅಂದರೆ ಅವ್ರು ಎಂಥ ಶತ್ರುಗಳೇ ಆಗಿದ್ರೂ ಯಾರು ನಂಬರ್ನ ಎಲ್ಲ ಬ್ಲಾಕ್ ಮಾಡೋದಿಲ್ಲ. ಅದರಲ್ಲೂ ಆ ಹುಡುಗಿ ನಂಬರ್ ಅವಳು ಏನು ಅಂದ್ಕೊತಾಳೆ ಅಂದರೆ, ನನ್ನ ನಂಬರು ಬ್ಲಾಕ್ ಮಾಡೋ ಅಷ್ಟು ಚೀಪ್ ಆಗಿಬಿಟ್ನಾ ನಾನು ಬೇರೆಯವ್ರ ನಂಬರ್ನ ಬ್ಲಾಕ್ ಮಾಡ್ತಿದ್ದೆ, ಆದರೆ ಇವತ್ತು ನನ್ನ ನಂಬರ್ನ ಬ್ಲಾಕ್ ಮಾಡುವಷ್ಟು ನಾನು ಚೀಪ್ ಆಗಿಬಿಟ್ನಾ ಅಂತ ಆದಷ್ಟು ಮರಿಬೇಕು, ನಾನು ಮರೆತುಬಿಟ್ಟು ಮೂವ್ ಆನ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಟ್ರೈ ಮಾಡ್ತಾಳೆ ಹುಡುಗಿ. ಸೊ ಆದರೆ ಒಂದಿನ ಹುಡುಗನ ಪ್ರೊಫೈಲು ಚೆಕ್ ಮಾಡ್ತಾಳೆ. ಮನಸ್ಸು ಸುಮ್ಮನೆ ಇರೋದಿಲ್ಲ ಅವಳ ಮನಸ್ಸು. ಮೆಸೇಜ್ ಬಾಕ್ಸ್ ಓಪನ್ ಮಾಡಿದಾಗ ಅವನು ಬೇರೆಯವ್ರಿಗೆ ಮೆಸೇಜ್ ಮಾಡ್ತಾಯಿದ್ರೆ ಸೊ ನಮಗೆ ಅದು ಶೋ ಆಗುತ್ತೆ ಟೈಪಿಂಗ್ ಅಂತ. ಸೊ ಆ ಟೈಪಿಂಗ್ ಶೋ ಆದಾಗ ಅವಳ ಮನಸ್ಸು ಹೊಡೆದೋಗುತ್ತೆ. ಯಾಕಂದರೆ ಅವನು ಯಾವತ್ತೂ ಅವಳ ಜೊತೆ ಬಿಟ್ಟರೆ ಬೇರೆ ಯಾರ ಜೊತೆನೂ ಇನ್ಸ್ಟಾಗ್ರಾಮಲ್ಲಿ ಯಾವತ್ತೂ ಯಾರಿಗೂ ಟೈಪಿಂಗ್ ಮಾಡೋದು, ಮೆಸೇಜ್ ಮಾಡೋದು, ಮಾತಾಡೋದು ಯಾವತ್ತೂ ಅವ್ನು ಮಾಡಿಲ್ಲ.
ಸೊ ಟೈಪಿಂಗ್ ಅಂತ ತೋರಿಸ್ತಿದೆ ಅಂದರೆ ಆ ಹುಡುಗಿ ಅಂದ್ಕೊಳ್ಳೋದು ನನ್ನ ಪ್ಲೇಸಿಗೆ ಬೇರೆಯವರು ಆಲ್ರೆಡಿ ಬಂದಿದ್ದಾರೆ. ಸೊ ನಾನು ಇವಾಗ ಅವ್ನ ಮನಸ್ಸಲ್ಲಿ ಇಲ್ಲ, ಬೇರೆಯವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಹುಡುಗಿ ಅಂದ್ಕೊತಾಳೆ. ಇನ್ನಷ್ಟೇ ಇವನ ಮನಸ್ಸಲ್ಲಿ ನಾನಿಲ್ಲ, ಇವನನ್ನ ಮರೆಯೋದೇ ಬೆಟರು, ನಾನು ಸುಮ್ಮನೆ ಇವನ ನೋವಲ್ಲಿ ನನ್ನ ಆರೋಗ್ಯನ ನಾನು ಹಾಳು ಮಾಡ್ಕೊತಾ ಇದ್ದೀನಿ, ಮರ್ತು ಬಿಡೋಣ ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾಳೆ ಹುಡುಗಿ. ಆದರೆ ಎಷ್ಟೇ ಪ್ರಯತ್ನ ಪಟ್ರೂ ಅವನ್ನ ಮರೆಯೋಕೆ ಆಗೋದೇ ಇಲ್ಲ ಹುಡುಗಿ ಹತ್ರ. ಅಷ್ಟು ಅಂದರೆ ಅಷ್ಟು ಪ್ರೀತಿ ಮಾಡ್ತಿರ್ತಾಳೆ. ಯಾಕಂದರೆ ಎಲ್ಲರನ್ನೂ ಕಳ್ಕೊಂಡಿರ್ತಾಳೆ ಹುಡುಗಿ. ಕೊನೆಗೆ ಎಲ್ಲರನ್ನೂ ಕಳ್ಕೊಂಡು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತವನು ಇವನೊಬ್ಬನೇ. ಇವನನ್ನು ಕಳ್ಕೊಂಡು ಹೇಗಿರ್ತಾಳೆ ಅವಳು? ಇನ್ನು ಏನೇ ಹೇಳಿದ್ರು ಏನೇ ಬಿಟ್ಟರು ಇನ್ನು ಅವನೇ ಅಂತ ಅಂದ್ಕೊಂಡಿರ್ತಾಳೆ ಅವಳು. ಆದರೆ ಅವನು ಆ ಟೈಮಲ್ಲಿ ಆ ಥರ ಮಾಡಿದ್ದು ಅವನು ಅರ್ಥ ಮಾಡ್ಕೊಬೇಕಿತ್ತು ಆ ಹುಡುಗಿನ. ತುಂಬ ನೋವು ಕೊಟ್ಬಿಟ್ಟ. ಎಷ್ಟು ನೋವು ಕೊಟ್ಬಿಟ್ಟ ಅಂದರೆ ಎಲ್ಲರೂ ಆ ಹುಡುಗಿ ಲೈಫಲ್ಲಿ ನೋವು ಕೊಟ್ಟಿದ್ದೆ. ಅಂದರೆ ಇಷ್ಟೊಂದು ನೋವು ಕೊಡ್ತಾನೆ, ಅವನಿಂದ ಅಷ್ಟು ನೋವು ಅನುಭವಿಸ್ತೀನಿ, ನನ್ನ ಆರೋಗ್ಯನ ಇಷ್ಟೊಂದು ಹಾಳು ಮಾಡ್ಕೊತೀನಿ ಅಂತ ಯಾವತ್ತೂ ಆ ಹುಡುಗಿ ಅಂದ್ಕೊಂಡಿರಲಿಲ್ಲ. ಅಷ್ಟು ಅವಳು ನೋವು ಅನುಭವಿಸ್ಬಿಡ್ತಾಳೆ. ಅಂದರೆ ಆವಾಗ ಮನ್ಸು ಗಟ್ಟಿ ಮಾಡ್ಕೊತಾಳೆ, ಬಿಡು ನನ್ನ ಪ್ಲೇಸಿಗೆ ಯಾರೋ ಬಂದಿದ್ದಾರೆ, ಯಾರ್ದೋ ಜೊತೆ ಮಾತಾಡ್ತಾ ಇದ್ದಾನೆ, ಸರಿ ಬಿಡು ಚೆನ್ನಾಗಿರಲಿ, ನನಗಿಂತ ಒಳ್ಳೆಯವಳು ಸಿಕ್ಕಿದ್ದಾಳೇನೋ ಅನಿಸುತ್ತೆ, ಅವಳ ಜೊತೆನೇ ಚೆನ್ನಾಗಿರಲಿ, ಅವ್ನು ಚೆನ್ನಾಗಿರೋದೇ ಅಲ್ವಾ ನನಗೂ ಬೇಕಾಗಿರೋದು, ಅವನು ಚೆನ್ನಾಗಿದ್ದರೆ ನನಗೆ ಖುಷಿ ಅಂತ ಹೇಳ್ಬಿಟ್ಟು ಮನಸ್ಸನ್ನು ಗಟ್ಟಿ ಮಾಡ್ಕೊತಾಳೆ ಹುಡುಗಿ. ಮರಿಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಳೆ. ಆದರೆ ಮರೆಯೋವಂಥ ಪ್ರೀತಿ ಅವಳ್ದು ಆಗಿರಲ್ಲ. ಯಾಕಂದರೆ ಇದನ್ನೆಲ್ಲ ಮಾತಲ್ಲಿ ಹೇಳಿಬಿಟ್ಟು ಮುಗಿಸ್ಬೋದು, ಆದರೆ ಇದ್ರ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಮಾತಲ್ಲಿ ಮುಗಿಸೋ ಅಂಥ ಒಂದು ಕತೆ ಅಲ್ಲ ಇದು. ಮಾತಲ್ಲಿ ಹೇಗೆ ಬೇಕಾದರೂ ಬರೆದ್ಬಿಟ್ಟು ಹೇಳ್ಬಿಟ್ಟು ಬಾಯಲ್ಲಿ ಮುಗಿಸ್ಬೋದು, ಆದರೆ ಮುಗಿಯೋ ಅಂಥ ಕತೆ ಅಲ್ಲ. ಇದಕ್ಕೆ ಎಂಡಿಂಗ್ ಅನ್ನೋದೇ ಇಲ್ಲ. ಮರಿಬೇಕು ಅಂತ ತುಂಬ ಪ್ರಯತ್ನದಲ್ಲಿರ್ತಾಳೆ, ಮರೆಯೋಕೆ ಆಗೋದೇ ಇಲ್ಲ. ಆಮೇಲೆ ಅವಳಿಗನ್ಸುತ್ತೆ ಮತ್ತೆ ಇನ್ನೊಂದು ಸಾರಿ ನಾನು ಅನಾಥೆ ಆಗ್ಬಿಟ್ನಲ್ಲ, ಎಲ್ಲರೂ ನನ್ನ ಬಿಟ್ಟು ಹೋಗ್ಬಿಟ್ರು, ಇನ್ಯಾರು ಅಂದರೆ ಎಲ್ಲರೂ ಅವ್ರು ಅಷ್ಟು ಚೆನ್ನಾಗಿ ಎಲ್ಲರ ಹತ್ರನೂ ಇದ್ದೆ, ಅಪ್ಪ ಅಣ್ಣ ಅಜ್ಜಿ ತಾತ ಪ್ರೀತಿಸಿದ ಹುಡುಗ ಎಲ್ಲರೂ ಬಿಟ್ಟು ಹೋಗ್ಬಿಟ್ರು, ನಾನು ಇವನನ್ನ ನಂಬ್ಕೊಂಡೆ, ಕೊನೆಗೆ ಇವನು ನನ್ನ ಬಿಟ್ಟು ಬರೀ 15 ದಿನಕ್ಕೆ ನಾನು ಬೇಡವಾಗ್ಬಿಟ್ನ. ಅಂದರೆ ನನ್ನ ಪರಿಸ್ಥಿತಿನ ಇವನು ಅರ್ಥನೇ ಮಾಡ್ಕೊಳ್ಳಿಲ್ಲ, ನನ್ನ ಮತ್ತೊಂದು ಸಾರಿ ನಂಬಿಸ್ಬಿಟ್ಟು ಮೋಸ ಮಾಡಿಬಿಟ್ಟ, ಅಂದರೆ ನಾನು ಮತ್ತೊಂದು ಸಾರಿ ನಂಬಿ ಮೋಸ ಹೋಗ್ಬಿಟ್ನ, ನನಗಿದೆಲ್ಲ ಬೇಕಿತ್ತ ಅಂತ ತುಂಬ ಹೇಳ್ತಾಳೆ ಹುಡುಗಿ. ತುಂಬ ಹೇಳ್ತಾಳೆ ಅಂದರೆ ನಾನು ಒಂಟಿ ಆಗಿಬಿಟ್ಟಿದ್ದೀನಿ, ನನಗೆ ಯಾರೂ ಇಲ್ಲ ಅಂತ ತುಂಬ ಮನಸ್ಸಿಗೆ ತೊಗೊಂಡ್ಬಿಡ್ತಾಳೆ ಅವಳು ಹುಡುಗಿ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ಏನು ಮಾಡೋಕ್ಕಾಗದೆ ಮನಸ್ಸಲ್ಲಿ ನೋವಿಟ್ಕೊಂಡು ಒಬ್ಬಳೇ ಅನುಭವಿಸ್ತಾ ಇರ್ತಾಳೆ. ಎಷ್ಟು ಅಂತ ನೋವು ಅನುಭವಿಸ್ತಾಳೆ ತುಂಬ. ಅಂದರೆ ಪ್ರೀತಿ ಮಾಡಿದವರು ಅವರಿಂದ ಏನೂ ಬಯಸಲ್ಲ, ಬರೀ ಟೈಮು ಪ್ರೀತಿ ಅಷ್ಟೇ ಬಯಸ್ತಾರೆ. ಸೊ ಅವರು ಸಡನ್ನಾಗಿ ಒಂದಿನ ಬದಲಾಗಿದ್ದಾರೆ ಅಂತ ಅಂದಾಗ ಅವ್ರ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಅಂದರೆ ಬೇಡ, ಈ ಜೀವನನೇ ಬೇಡ, ಸತ್ತೋಗ್ಬಿಡೋಣ ಅನ್ನೋ ಲೆವೆಲ್ಲಿಗೆ ಹೋಗ್ಬಿಡ್ತಾರೆ. ಅಷ್ಟು ಮನಸ್ಸಿಗೆ ನೋವಾಗುತ್ತೆ. ಎಲ್ಲ ಕಾಯಿಲೆಗಳಿಗೂ ಔಷಧಿ ಇರುತ್ತೆ, ಆದರೆ ಈ ಮನಸ್ಸಿಗೆ ನೋವಾದರೆ ಅದಕ್ಕೆ ಔಷಧಿ ಅನ್ನೋದೇ ಇರಲ್ಲ. ಅದಕ್ಕೆ ಮೆಡಿಸನ್ನು ಮತ್ತೆ ಆ ಹುಡುಗ ಮಾತಾಡಿ ಮೊದಲು ಹೇಗೆ ಮಾತಾಡ್ತಿದ್ನೋ ಹಾಗೆ ಒಂದು ಸಾರಿ ಅವಳ ಜೊತೆ ಮಾತಾಡ್ಬಿಡ್ಲಿ, ಅದ್ರ ಮುಂದೆ ಯಾವ ಮೆಡಿಸನ್ಸು ಬೇಡ, ಅಷ್ಟು ಚೆನ್ನಾಗಾಗ್ಬಿಡ್ತಾಳೆ, ಅಷ್ಟು ರಿಕವರ್ ಆಗಿಬಿಡ್ತಾಳೆ ಅವಳು. ಆದರೆ ಅರ್ಥನೇ ಮಾಡ್ಕೊಳ್ದಿರೋರ ಹತ್ರ ಪಾಪ ಏನು ಮಾತಾಡ್ತಾಳೆ ಅವಳು? ಅಷ್ಟು ಪ್ರೀತಿ ಮಾಡಿದ ಹುಡುಗಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಇವನು ಹೇಗೆ ಪ್ರೀತಿ ಮಾಡ್ದ ಅವಳನ್ನು? ಇದನ್ನು ಯಾರಾದರೂ ಪ್ರೀತಿ ಅಂತಾರ? ಒಂದು ಸಾರಿ ಮೋಸವಾದರೂ ಪ್ರೀತಿನ ನಂಬಿದ್ಲು, 2ನೇ ಸಾರಿ ಅದೇ ಪ್ರೀತಿ ಅವಳನ್ನ ಸಂಪೂರ್ಣವಾಗಿ ಒಂಟಿಯಾಗಿ ಮಾಡಿಬಿಡ್ತು. ಮತ್ತೆ ಮೊದಲಿನ ಥರನೇ ಅನಾಥೆಯಾಗಿ ಉಳಿದ್ಬಿಟ್ಟೆ ನಾನು ಅನ್ನೋ ನೋವು ಅವಳಿಗೆ ಕಾಡ್ತಾ ಇರುತ್ತೆ. ಅದಕ್ಕೆ ಹೇಳೋದು, ಕೆಲವೊಮ್ಮೆ ಒಂದು ಸುದ್ದಿ ಇಡೀ ಜೀವನವನ್ನೇ ಬದಲಿಸಿ ಬಿಡುತ್ತೆ. ಯಾಕಂದರೆ ಅವನನ್ನು ಕಳ್ಕೊಂಡು ನೋವು ಮಾತುಗಳಲ್ಲಿ ಹೇಳೋಕ್ಕೆ ಅಷ್ಟು ಸಾಧ್ಯವಿಲ್ಲ. ಅಷ್ಟು ಅವಳಿಗೆ ಹಿಂಸೆ, ಅಷ್ಟು ನೋವು ಒಳಗಿಂದೊಳಗೆ ಪಡ್ತಾ ಇರ್ತಾಳೆ. ಅವನು ಇವಾಗ ನನ್ನ ಜೊತೇಲಿ ಇಲ್ಲ, ಆದರೆ ಅವನ ನೆನಪು ಪ್ರೀತಿ ಯಾವಾಗಲೂ ನನ್ನ ಜೊತೆ, ನನ್ನ ಹೃದಯದಲ್ಲೇ ಇರುತ್ತೆ ಅಂತ ಹೇಳಿ ಕೊನೆಗೆ ಆ ಹುಡುಗಿ ಸತ್ತೇ ಹೋಗ್ತಾಳೆ. ಅವಳ ಲೈಫನ್ನೇ ಎಂಡ್ ಮಾಡಿಬಿಡ್ತಾಳೆ ಆ ಹುಡುಗಿ.
ಇಲ್ಲಿಗೆ ಈ ಕತೆ ಮುಕ್ತಾಯ ಆಯಿತು ಫ್ರೆಂಡ್. ಕೊನೆಗೆ ಹುಡುಗಿ ಲೈಫ್ ಕೂಡ ಎಂಡಿಂಗ್ ಮಾಡಿದ್ಲು. ನೆಕ್ಸ್ಟು ಮುಂದೆ ಬೇರೆ ಸ್ಟೋರಿ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.